ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಸ್ಟೋರಿ ಇದು. ಈ ಡಿಜಿಟಲ್ ಅರೆಸ್ಟ್ ನಿಂದ 24 ಕೋಟಿ ದೋಚಿದ್ದಂತಹ ಆಸಾಮಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಸಿಸಿಬಿ ಸೈಬರ್ ಪೊಲೀಸರಿಂದ ಈ ಪ್ರಕರಣದಲ್ಲಿ 5 ಮಂದಿಯನ್ನ ಬಂಧಿಸಲಾಗಿದೆ. ಡಿಜಿಟಲ್ ಅರೆಸ್ಟ್ ಮಾಡಿ 24 ಕೋಟಿ ದೋಚಿದ್ದವರನ್ನ ಅಂದರಾಗಿಸಿದ್ದು ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಈ 13 ಅರೆಸ್ಟ್ ಆಗಿದ್ದಾರೆ. ಗೌರವ್, ಓಂ ಪ್ರಕಾಶ್ ರಾಜ್, ಪುನೀತ್ ಸೇರಿದಂತೆ 5 ಮಂದಿಯನ್ನ ಬಂಧಿಸಿರೋದು. ಡಿಜಿಟಲ್ ಅರೆಸ್ಟ್ ಮಾಡೋದಕ್ಕೆ ಹೋಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಇದು. 24 ಕೋಟಿ ದೋಚೋದಕ್ಕೆ ದೋಚಿದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಒಟ್ಟು 5 ಮಂದಿಯನ್ನ ಹೇಗೆ ಬಂಧಿಸಲಾಯಿತು ಅಂತ ನೋಡ್ತಾ ಹೋದರೆ ಇದೆಲ್ಲವೂ ಸಾಧ್ಯ ಆಗಿದ್ದು ಒಬ್ಬ ಬ್ಯಾಂಕ್ ಮ್ಯಾನೇಜರ್ನ ಸಮಯ ಪ್ರಜ್ಞೆಯಿಂದ. 5ರನ್ನೇನು ಅರೆಸ್ಟ್ ಮಾಡಿದ್ದಾರೆ. ಆ ಪೈಕಿ ಗೌರವ್, ಓಂ ಪ್ರಕಾಶ್ ರಾಜ್ ಮತ್ತು ಪುನೀತ್ ಕೂಡ ಬಂಧಿತರು. ಏನಿ ಪ್ರಕರಣ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಗೆ ಈ ಕಳ್ಳರನ್ನ ಪೊಲೀಸರ ಅತಿಥಿಯಾಗಿಸೋದ್ರಲ್ಲಿ ಸಹಾಯ ಮಾಡಿದ್ರು ಅನ್ನೋದು. ಬ್ಯಾಂಕ್ಗೆ ಚಿನ್ನ ಅಡವಿಡೋದಕ್ಕೆ ಅಂತ ಬಂದಿದ್ದಂತಹ ವೃದ್ಧೆ ಬಚಾವಾಗಿದ್ದಾರೆ. 24 ಕೋಟಿಯನ್ನ ಈ 13 ದೋಚಿದ್ರು ಈಗಾಗಲೇ ವೃದ್ಧೆಯಿಂದ. ಅಷ್ಟು ಸಾಲದು ಅಂತ ಮತ್ತಷ್ಟು ಹಣಕ್ಕಾಗಿ ಚಿನ್ನದ ಸಮೇತ ಬ್ಯಾಂಕ್ಗೆ ಬಂದಿದ್ರು ಆ ವೃದ್ಧೆ. ಚಿನ್ನ ಅಡವಿಡಕ್ಕೆ ಅಂತ ಬಂದಿರ್ತಾರಲ್ಲ ಆ ವೃದ್ಧೆ, ಅವರಿಂದಲೇ 24 ಕೋಟಿಯನ್ನ 13 ದೋಚಿರ್ತಾರೆ. ಡಿಜಿಟಲ್ ಅರೆಸ್ಟ್ ಮಾಡಿ ನಂತರ ಮತ್ತಷ್ಟು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಕ್ಕೆ ಚಿನ್ನದ ಸಮೇತ ಬ್ಯಾಂಕ್ ಬಂದಿರ್ತಾರೆ ಆ ವೃದ್ಧೆ. 1 kg 300 ಗ್ರಾಂ ಚಿನ್ನಾಭರಣವನ್ನ ವೃದ್ಧೆ ಲಕ್ಷ್ಮಿ ತಂದಿದ್ರು ಬ್ಯಾಂಕ್ಗೆ. ಚಿನ್ನಾಭರಣ ಇಷ್ಟೊಂದು ತಂದಿದ್ದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಮ್ಯಾನೇಜರ್ ಮಾಹಿತಿ ಬಳಿಕ ಸಿಸಿಬಿ ಸೈಬರ್ ತಂಡ ಭೇಟಿ ಕೊಡುತ್ತೆ. ಬ್ಯಾಂಕ್ಗೆ ಭೇಟಿ ಕೊಟ್ಟು ವೃದ್ಧೆ ಲಕ್ಷ್ಮಿಯನ್ನ ವಶಕ್ಕೆ ಪಡಿತಾರೆ. ಆದರೆ ವೃದ್ಧೆ ತನಗೆ ಯಾಕೆ ಹಣದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಬಾಯಿ ಬಿಡೋದಕ್ಕೆ ರೆಡಿ ಇರಲಿಲ್ಲ. ನಂತರ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ವೃದ್ಧೆ ಸತ್ಯ ಬಾಯಿ ಬಿಡ್ತಾರೆ. ಆಗ ವೃದ್ಧೆ ಹೇಳಿದ ವಿಷಯ ಕೇಳಿ ಸೈಬರ್ ತಂಡವೇ ಬೆಚ್ಚಿ ಬೀಳುತ್ತೆ. ಇದೆಲ್ಲವೂ ಕೂಡ ಡಿಜಿಟಲ್ ಅರೆಸ್ಟ್ ಕರ್ಮಕಾಂಡ. ಆ ವೃದ್ಧೆಯಿಂದಲೇ 24 ಕೋಟಿ ದೋಚಿದ್ದವರು ಮತ್ತೆ ಆಕೆ ಬ್ಯಾಂಕ್ಗೆ ಹೋಗಿ ಚಿನ್ನ ಅಡವಿಟ್ಟು ಹಣ ತರೋಗ್ ಮಾಡಿದ್ದಾರೆ. ಆದರೆ ಆ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆ ತೋರಿದ್ದಕ್ಕೆ ವಿಷಯ ಬೆಳಕಿಗೆ ಬಂತು. ಪಾಪ ತನ್ನ ಆಸ್ತಿ ಮಾರಿ ಹಣ ಬ್ಯಾಂಕ್ನಲ್ಲಿಟ್ಟಿದ್ದಂತಹ ವೃದ್ಧೆ ಆಕೆ 24 ಕೋಟಿ ಹಣವನ್ನು ಬ್ಯಾಂಕ್ನಲ್ಲಿಟ್ಟಿದ್ರು ಆ ವೃದ್ಧೆ ಲಕ್ಷ್ಮಿ. ಅವ್ರ ಬಳಿ ಇಷ್ಟು ಹಣ ಇರೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಂತಹ ಈ ಕಳ್ಳರು, ಸೈಬರ್ ಕಳ್ಳರು ಜನವರಿಯಲ್ಲಿ ವೃದ್ಧೆಗೆ ಕರೆ ಮಾಡ್ತಾರೆ. ಮನಿ ಲಾಂಡ್ರಿಂಗ್ ಮಾಡ್ತಿದ್ದೀರಾ ಅಂತ ಹೆದರಿಸ್ತಾರೆ. ಡಿಜಿಟಲ್ ಅರೆಸ್ಟ್ ಮಾಡಿ ಹಂತ ಹಂತವಾಗಿ ಹಣ ಪೀಕಿದ್ದಾರೆ. ಜನವರಿಯಿಂದ ಮೇವರೆಗೂ ಈ ರೀತಿ ನಡೆದಿದೆ. ಅಲ್ಲಿವರೆಗೆ ಸುಮಾರು 24 ಕೋಟಿ ಕಿತ್ಕೊಂಡಿದ್ದಾರೆ ಆ ವೃದ್ಧೆಯಿಂದ ಈ 13. ಅಷ್ಟು ಸಾಲದು ಅಂತ 24 ಕೋಟಿ ಹಣ ಪಡ್ಕೊಂಡ ಮೇಲೂ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆಗ ಪಾಪ ಆಕೆ 1 kg 300 ಗ್ರಾಂ ಚಿನ್ನಾಭರಣವನ್ನ ಬ್ಯಾಂಕ್ಗೆ ಅಡ ಇಡೋದಕ್ಕೆ ಅಂತ ತರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅನುಮಾನ ಬಂದು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ವೃದ್ಧೆಯನ್ನು ವಿಚಾರಿಸಿದಾಗ ಆಕೆ ಮೊದಲಿಗೆ ಆರಂಭದಲ್ಲಿ ಮಾಹಿತಿಯನ್ನು ಹೇಳಲ್ಲ, ಏನು ಅವಶ್ಯಕತೆ ಇದೆ ಅನ್ನೋದನ್ನ. ನಂತರ ಎಲ್ಲವೂ ಬೆಳಕಿಗೆ ಬರುತ್ತೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು. ಅಷ್ಟೇ ನಿಜಕ್ಕೂ ಆಘಾತಕಾರಿ ಕೂಡ. 24 ಲಕ್ಷಕ್ಕೆ ಹೊಡೆದಿದ್ದು ಸಾಲದು ಅಂತ ಹೇಳಿ ಮತ್ತಷ್ಟು ಹಣ ಪಡೆಯೋದಕ್ಕೆ ಅಂತೇಳಿ ವೃದ್ಧೆಯನ್ನ ಬ್ಯಾಂಕ್ಗೆ ಚಿನ್ನ ಅಡ ಇಡೋಕೆ ಮಾಡಿದ್ರು ಅಂತಂದ್ರೆ ಈ 13 ಬಹಳ ದೊಡ್ಡ ಕಳ್ಳರು ಅಂತಲೇ ಹೇಳಬೇಕಾಗತ್ತೆ. ಹೇಗೆ ನಡೀತು, ಹೇಗೆ ಪತ್ತೆ ಹಚ್ಚಲಾಯಿತು, ಇದ್ರ ಬಗ್ಗೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರತಿಮಾ, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಡಿಜಿಟಲ್ ಅರೆಸ್ಟ್ ಅನ್ನು ಮಾಡಿ 74 ವರ್ಷದ ವೃದ್ಧೆಗೆ ಬರೋಬ್ಬರಿ 24 ಕೋಟಿ ರೂಪಾಯಿಗಳನ್ನು ಲಪಟಾಯಿಸಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಅತಿ ದೊಡ್ಡ ಕಾರ್ಯಾಚರಣೆ ನಡೆಸಿ ಈಗಾಗಲೇ ಪ್ರಕರಣವನ್ನು ಕೂಡ ಬೆಚ್ಚಿರ್ತಕ್ಕಂಥದ್ದು. ಅಂದಾಜು ಇದುವರೆಗೂ ಕೂಡ ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿ ಪ್ರಕಾರ ಕೇವಲ 60 ಲಕ್ಷ ಅಮೌಂಟನ್ನಷ್ಟೇ ರಿಕವರಿ ಮಾಡಲಾಗಿರ್ತಕ್ಕಂಥದ್ದು. ಮತ್ತಷ್ಟು ಹಣವನ್ನು ಪೊಲೀಸರು ಫ್ರೀಸ್ ಮಾಡುವಂಥ ಕೆಲಸವನ್ನು ಕೂಡ ಮುಂದುವರಿಸಿದ್ದಾರೆ. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಲಕ್ಷ್ಮಿ ಏನಿದ್ದಾರೆ
ಈಕೆ 74 ವರ್ಷದ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಮತ್ತು ಈಕೆ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥದ್ದು. ಈಕೆ ಹಿಂದೆ ದುಬೈನಲ್ಲಿ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುಮಾರು ಕೋಟ್ಯಂತರ ಮೌಲ್ಯದ ಪ್ರಾಪರ್ಟಿಯನ್ನು ಮಾರಾಟವನ್ನು ಮಾಡಿರ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಪ್ರಾಪರ್ಟಿಯನ್ನು ಮಾರಾಟ ಮಾಡಿ ಆಕೆಗೆ ಕೋಟ್ಯಂತರ ರೂಪಾಯಿ ಹಣ ಬಂದಿರತಕ್ಕಂಥದ್ದನ್ನು ಸೈಬರ್ ಕಳ್ಳರು ತಿಳ್ಕೊಂಡಿರ್ತಕ್ಕಂಥದ್ದು. ಯಾವ ಮಾಹಿತಿಯ ಪ್ರಕಾರ ಇವರು ಈ ಮಾಹಿತಿಯನ್ನು ಪಡೆದುಕೊಂಡು ಅನ್ನೋದು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಸದ್ಯದ ಮಟ್ಟಿಗೆ ಕಂಟೋನ್ಮೆಂಟ್ನಲ್ಲಿರ್ತಕ್ಕಂಥ ಬೆಂಗಳೂರಿನ ಕಂಟೋನ್ಮೆಂಟ್ನ ICICI ಬ್ಯಾಂಕ್ ಮ್ಯಾನೇಜರ್ನ ಸಮಯ ಪ್ರಜ್ಞೆಯಿಂದ ಆಕೆಯ 1 kg 300 ಗ್ರಾಮ್ ಚಿನ್ನಾಭರಣ ಈಗಾಗಲೇ ಉಳಿದುಕೊಂಡಿರ್ತಕ್ಕಂಥದ್ದು. ಇವರ ಅಂದರೆ ಈ 74 ವರ್ಷದ ವೃದ್ಧೆ ಏನಿದ್ದಾರೆ, ಮಕ್ಕಳೆಲ್ಲರೂ ಕೂಡ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಆಕೆಯನ್ನು ಕೂಡ ಕೂಲಂಕುಷವಾಗಿ ಪೊಲೀಸರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಮೊದಲಿಗೆ ಆಕೆ ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟ ಡಿಜಿಟಲ್ ಆಗಿ ಅರೆಸ್ಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ರಿವೀಲ್ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ತನ್ನ ಒಡವೆಯನ್ನು ತಾನು ಪ್ಲೆಡ್ಜ್ ಮಾಡೋದಕ್ಕೆ ಬಂದಿದ್ದೆ, ನನಗೆ ಅಗತ್ಯವಾಗಿ ಜರೂರಾಗಿ ಹಣ ಬೇಕಿದೆ, ಈ ಹಿನ್ನೆಲೆಯಲ್ಲಿ ಪ್ಲೆಡ್ಜ್ ಮಾಡ್ತಿದ್ದೇನೆ ಅಂತ ಹೇಳ್ತಾರೆ. ತದನಂತರವಾಗಿ ಪೊಲೀಸರು ಆಕೆಯನ್ನು ಕುಳ್ಳಿರಿಸಿ ನಿಧಾನವಾಗಿ ಆಕೆಯಿಂದ ಇಡೀ ಮಾಹಿತಿಯನ್ನು ಹೊರಗಡೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 kg 300 ಗ್ರಾಮ್ ಚಿನ್ನಾಭರಣವನ್ನು ಯಾವ ಅಗತ್ಯದ ಹಿನ್ನೆಲೆಯಲ್ಲಿ ಆಕೆ ಬ್ಯಾಂಕ್ಗೆ ತೆಗೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ICICI ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ, ಕಂಟೋನ್ಮೆಂಟ್ನ ಬ್ಯಾಂಕ್ ಮ್ಯಾನೇಜರ್ ಅನುಮಾನ ವ್ಯಕ್ತಪಡಿಸಿ SICB ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಜನವರಿಯಿಂದಲೂ ಕೂಡ ಇದುವರೆಗೆ ಮೇವರೆಗೂ ಕೂಡ ಹಂತವಾಗಿ 24 ಕೋಟಿ ರೂಪಾಯಿಗಳನ್ನು ಡಿಜಿಟಲ್ ಅರೆಸ್ಟನ್ನು ಮಾಡಿ ಆಕೆಯಿಂದ ಆ ಆರೋಪಿಗಳು ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಕೂಡ ಈಗಾಗಲೇ CCB ಪೊಲೀಸರು ಬಂಧಿಸಿದ್ದಾರೆ. ಇಡೀ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಹಂತವಾಗಿ ಆಕೆಗೆ ಮನಿ ಲ್ಯಾಂಡ್ರಿಂಗ್ ಹೆಸರಿನಲ್ಲಿ ವಂಚನೆಯನ್ನು ನಡೆದಿದೆ ಅಂತೇಳಿ ಆಕೆಯನ್ನು ಎದುರಿಸಿರ್ತಕ್ಕಂಥದ್ದು. ಆ ಲಕ್ಷ್ಮೀ ಏನಿದ್ದಾರೆ 74 ವರ್ಷದ ವೃದ್ಧೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿರ್ತಕ್ಕಂಥದ್ದು. ಆಕೆ ಒಬ್ಬರೇ ವಾಸವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಡಿಜಿಟಲ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಆಕೆ ವ್ಯಾಪಾರವನ್ನು ಅಂದರೆ ತಮ್ಮ ಬಳಿ ಇದ್ದಂಥ ಮುಂಬೈ ಹಾಗೂ ಬೆಂಗಳೂರಿನಲ್ಲಿದ್ದಂಥ ಪ್ರಾಪರ್ಟಿಯನ್ನು ಮಾಡಿ ಕೋಟ್ಯಂತರ ರೂಪಾಯಿ ಹಣವನ್ನು ಹೊಂದಿದ್ರು ಅನ್ನೋ ಮಾಹಿತಿಯನ್ನು ಪಡೆದುಕೊಂಡು ಈ ರೀತಿಯಾಗಿ ಡಿಜಿಟಲ್ ಅರೆಸ್ಟನ್ನು ಮಾಡಿ ಬರೋಬ್ಬರಿ 24 ಕೋಟಿ ರೂಪಾಯಿಗಳನ್ನು ಲಪ್ತಾ ಇರ್ತಕ್ಕಂಥ ಪ್ರತಿಮಾ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.